ನಮಸ್ಕಾರ. ಮಹಾಭಾರತ ಕಥಾ ಸಂಚಿಕೆ 3ಕ್ಕೆ ಸ್ವಾಗತ, ಸುಸ್ವಾಗತ. ಸತ್ಯವತಿಯ ಬಳಿ ಬಂದ ದೇವವ್ರತ ಸತ್ಯವತಿಗೆ ಪ್ರಣಾಮಿಸಿ, ನನ್ನ ತಂದೆಯ ಸುಖಕ್ಕಾಗಿ ನಾನು ನಿಮ್ಮನ್ನು ಕರೆದೊಯ್ಯಲು ಇಲ್ಲಿಗೆ ಬಂದಿರುವೆ. ನೀವು ನನ್ನೊಂದಿಗೆ ಆಗಮಿಸಬೇಕು. ನಾನು ನನ್ನ ತಂದೆಯ ಸಂತೋಷವನ್ನು 25 ವರುಷಗಳ ಕಾಲ ಕನಸು ಕಂಡಿರುವೆ. ಈಗ ಆ ಕನಸು ನೀವು ಭಂಗ ಮಾಡುವಂತಿದೆ ಮತ್ತು ರಾಜ್ಯದಲ್ಲಿ ನೀವು ರಾಣಿಯಾಗಿದ್ದು ನನಗೆ ನೀವು ರಾಜಮಾತೆಯಾಗಿರಬೇಕು ಮತ್ತು ನಾನು ನಿಮ್ಮನ್ನು ಮಾತೆಯಾಗಿ ಸ್ವೀಕರಿಸುತ್ತೇನೆ ಎಂದು ಮನದುಂಬಿದ ಮನವಿಯನ್ನು ಮಾಡುತ್ತಾನೆ ದೇವವ್ರತ. ದೇವವ್ರತನ ಈ ಮನವಿಗೆ ಸತ್ಯವತಿ ಮರು ಉತ್ತರಿಸುತ್ತಾಳೆ. ಪುತ್ರ ದೇವವ್ರತ, ನಾನು ನಿಮ್ಮ ಹಾಗೂ ನಿಮ್ಮ ಪಿತಾಶ್ರೀಯವರ ಸುಖಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಮರುಳಾಗಲಾರೆ. ನಾನು ಅರಮನೆಯಲ್ಲಿ ನಿನ್ನ ರಾಜಮಾತೆಯಾಗಿ ಜೀವನ ನಡೆಸಬೇಕು. ನನ್ನ ಮಕ್ಕಳು ನಿನ್ನ ಬೆಂಬಲಿಗರಾಗಿ ಸೈನ್ಯದಲ್ಲಿ ಯಾವುದೋ ಒಂದು ಪದವಿಯಲ್ಲಿ ಇರಬೇಕೇ? ನಿನ್ನ ಮುಂದಿನ ಪೀಳಿಗೆ ರಾಜ್ಯವನ್ನಾಳುತ್ತದೆ. ಆದರೆ ನನ್ನ ಮಕ್ಕಳು ನಿನ್ನ ಹಾಗೂ ನಿನ್ನ ರಾಜ್ಯದ ಸುಖಕ್ಕಾಗಿ ಜೀವನ ನಡೆಸಬೇಕು, ಯುದ್ಧ ಭೂಮಿಯಲ್ಲಿ ಮರಣ ಹೊಂದಬೇಕು. ಮೀನು ಹಿಡಿಯುವ ಕಳೆಯೂ ಅವರಿಂದ ಕೈ ತಪ್ಪಿ ಹೋಗಿರುತ್ತದೆ. ಆದ್ದರಿಂದ ಅದು ಅಸಾಧ್ಯ ಪುತ್ರ. ಇದನ್ನೆಲ್ಲ ನೋಡುವ ನಾನು ಹೇಗೆ ತಾನೇ ಸುಖವಾಗಿ ಜೀವನ ನಡೆಸಲು ಸಾಧ್ಯ? ನಾನು ಸುಖವಾಗಿಲ್ಲವೆಂದರೆ ಯಾರನ್ನು ಸುಖವಾಗಿಟ್ಟಿರಲು ಸಾಧ್ಯ ನನ್ನಿಂದ? ಆದ್ದರಿಂದ ಕ್ಷಮಿಸು ಪುತ್ರ ಎಂದು ಸತ್ಯವತಿಯು ದೇವವ್ರತನಲ್ಲಿ ಹೇಳುತ್ತಾಳೆ. ಕೇವಲ ತಂದೆಯ ಸುಖವನ್ನು ಮಾತ್ರ ಎದುರು ನೋಡುತ್ತಿದ್ದ ದೇವವ್ರತ ಅದೊಂದು ಕ್ಷಣವು ಮರು ಯೋಚಿಸದೆ ನದಿಯ ಬಳಿ ಬಂದು, ಮಾತೆ ಗಂಗಾ ಪ್ರತ್ಯಕ್ಷಳಾಗು ಹಾಗೂ ನಾನು ಮಾಡುವ ಪ್ರಮಾಣಕ್ಕೆ ಸಾಕ್ಷಿಯಾಗು. ದೇವಿ ಸತ್ಯವತಿ, ನಾನು ಹಸ್ತಿನಾಪುರದ ಯುವರಾಜನಲ್ಲ. ದಾಸನಾಗಿ ಇನ್ನು ಮುಂದೆ ಜೀವನ ನಡೆಸುತ್ತೇನೆ. ರಾಜ್ಯವನ್ನು ನಿಮ್ಮ ಪುತ್ರನಿಗೆ ನೀಡುವೆ ಹಾಗೂ ನಿಮ್ಮ ಪುತ್ರರಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ ಹಾಗೂ ಅವರ ಕ್ಷೇಮಕ್ಕಾಗಿ ಅವರ ರಕ್ಷಣೆಗಾಗಿ ಜೀವನ ನಡೆಸುವೆ. ನಾನು ಅಜೀವ ಬ್ರಹ್ಮತ್ವವನ್ನು ಸ್ವೀಕರಿಸುತ್ತೇನೆ ಹಾಗೂ ನಾನು ನನ್ನ ಸಂತಾನವನ್ನು ಎಂದಿಗೂ ಬೆಳೆಸಲಾರೆ. ಇದು ಗಂಗಾ ಮಾತೆಯ ಮೇಲಾನೆ ಎಂದು ಪ್ರಮಾಣ ವಚನ ಮಾಡುತ್ತಾನೆ. ಸುದ್ದಿ ತಿಳಿದ ಶಾಂತನುವಿಗೆ ಸಿಡಿಲು ಬಡಿದಂತಾಗುತ್ತದೆ. ಆಕಾಶ ಭೂಮಿ ಒಂದೇ ಆದಂತಹ ಅನುಭವ. ಪುತ್ರ ದೇವವ್ರತ, ಅದೇನು ಮಾಡಿಬಿಟ್ಟೆ ನೀನು? ಅತಿಯಾದ ಸಹಾಯವು ಕೆಲವೊಮ್ಮೆ ಮಿತಿ ಮೀರಿದರೆ ಅದು ವಿಪರೀತವಾದ ಆಪತ್ತನ್ನುಂಟು ಮಾಡುತ್ತದೆ. ಇದೀಗ ನೀನು ಬಹುದೊಡ್ಡ ದಾನವನ್ನು ನೀಡಿದ್ದೀಯ. ನಿನಗೇನು ಬೇಕು ಕೇಳು. 25 ವರ್ಷಗಳ ಕಾಲ ನನ್ನನ್ನು ದೂರ ಸರಿದು ಇದೀಗ ನನ್ನೊಂದಿಗೆ ಮುಂದಿನ ದಿನಗಳಲ್ಲಿ ನಾನು ನೆನೆಸಿದಂತೆ ಇರುವೆ ಎಂದಾಗ ಇಂತಹ ಪರಿಸ್ಥಿತಿಯಾಗಿದೆಯಲ್ಲ ಎಂದು ದೇವವ್ರತನ ಎದುರು ಮರುಗುತ್ತಾನೆ ಶಾಂತನು. ಪಿತಾಶ್ರೀ, ನನಗೇನೂ ಬೇಡ. ನನ್ನ ಪ್ರತಿಜ್ಞೆಗಳು ನಡೆಯುವಂತಹ ಸಮಯವನ್ನು ನನಗೆ ಅನುವು ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ದೇವವ್ರತ. ಪುತ್ರನಿಗೆ ಆಶೀರ್ವದಿಸಿದ ಶಾಂತನು, ಪುತ್ರ, ನಾನು ನಿನಗೊಂದು ವರವನ್ನು ನೀಡಬಲ್ಲೆ. ನಿನಗೆ ನೀನು ಇಚ್ಛೆ ಬಂದಾಗ ಮಾತ್ರ ಸಾವನ್ನು ಪಡೆಯಬಹುದು. ನಿನ್ನ ಅನುಮತಿ ಇಲ್ಲದೆ ಆ ಯಮರಾಜನು ಸಹ ನಿನ್ನ ಬಳಿ ಬರಲಾರ. ನಿನಗೆ ಇಚ್ಛಾ ಮರಣದ ಶಕ್ತಿಯನ್ನು ನೀಡುತ್ತೇನೆ ಹಾಗೂ ಇನ್ನು ಮುಂದೆ ಜನರು ನಿನ್ನನ್ನು ದೇವವ್ರತನೆಂದು ಕರೆಯುವ ಬದಲು ಭೀಷ್ಮ ಎಂದು ಕರೆಯುತ್ತಾರೆ. ಹಸ್ತಿನಾಪುರದಲ್ಲಿ ಹಾಗೂ ಇತಿಹಾಸದಲ್ಲಿ ನೀನು ಭೀಷ್ಮ ಎಂದು ಹೆಸರಿನಿಂದ ಕರೆಯಲ್ಪಡುವೆ ಪುತ್ರ ಎಂದು ಆಶೀರ್ವದಿಸಿದ ಶಾಂತನುವಿನಿಗೆ ಭೀಷ್ಮ ಹೇಳುತ್ತಾನೆ, ಹಸ್ತಿನಾಪುರದ ಸಿಂಹಾಸನದಲ್ಲಿ ಯಾವಾಗ ಸಾಮರ್ಥ್ಯ ಹಾಗೂ ಧರ್ಮ ಈ ಎರಡು ಒಟ್ಟಾಗಿ ಆಡಳಿತ ನಡೆಸುತ್ತವೆಯೋ ಆಗ ನಾನು ಮರಣವನ್ನು ಸ್ವೀಕರಿಸುತ್ತೇನೆ ಪಿತಾಶ್ರೀ ಎಂದು ಪ್ರತಿ ಉತ್ತರ ನೀಡುತ್ತಾನೆ ದೇವವ್ರತ.
ದಿನಗಳು ಉರುಳಿವೆ, ವರುಷಗಳು ಕಳೆದಿದೆ. ಶಾಂತನು ಹಾಗೂ ಸತ್ಯವತಿಗೆ 2 ಪುತ್ರರಿದ್ದಾರೆ. ಹಸ್ತಿನಾಪುರದ ಅರಮನೆಯಲ್ಲಿ ಸಂತೋಷ ಮನೆ ಮಾಡಿದೆ. ಹೀಗಿರುವ ಸಮಯದಲ್ಲಿ ರಾಜ ಶಾಂತನು ವಿಧಿವಶನಾಗಿದ್ದಾನೆ. ಇದಾದ ಕೆಲವೇ ಸಮಯಗಳಲ್ಲಿ ಸತ್ಯವತಿಯ 2ನೇ ಪುತ್ರನು ಮರಣ ಹೊಂದುತ್ತಾನೆ. ಮೊದಲ ಪುತ್ರ ವಿಚಿತ್ರವೀರ್ಯ ಕುರುವಂಶದ ಭವಿಷ್ಯವೆಂದು ನೆನೆಸಿಕೊಂಡ ಸಮಯದಲ್ಲಿ ಆತ ದಿನಂಪ್ರತಿ ರಾತ್ರಿ ಹಗಲು ಎನ್ನದೆ ಮದಿರೆಯ ಅಮಲಿನಲ್ಲಿ ಮೈಮರೆಯುತ್ತಿದ್ದಾನೆ. ಸತ್ಯವತಿ ಹಾಗೂ ಭೀಷ್ಮನಿಗೆ ಚಿಂತೆಯುಂಟಾಗಿದೆ. ಇದೆಲ್ಲದರ ಅರಿವೇ ಇಲ್ಲದ ವಿಚಿತ್ರವೀರ್ಯ, ನಾನೇನೇ ಮಾಡಿದರೂ ಸರಿ, ನನ್ನನ್ನು ಕೇಳುವವರು ಯಾರೂ ಇಲ್ಲ, ಹಾಗೂ ನನ್ನ ವಿರುದ್ಧ ಆಯುಧವನ್ನು ಹಿಡಿಯುವವರೂ ಇಲ್ಲ. ಕಾರಣವೇನೆಂದರೆ ನನ್ನ ಬೆಂಬಲಕ್ಕೆ ಭೀಷ್ಮರಿದ್ದಾರೆ. ಈ ಆರ್ಯಾವರ್ತದಲ್ಲಿ ಭೀಷ್ಮರ ವಿರುದ್ಧ ಆಯುಧವೆತ್ತುವ ರಾಜರಾಗಲಿ ಯೋಧರಾಗಲಿ ಯಾರಿದ್ದಾರೆ ಎನ್ನುವ ದುರಹಂಕಾರದಲ್ಲಿರುವನಂತೆ ವರ್ತಿಸುತ್ತಿದ್ದಾನೆ ವಿಚಿತ್ರವೀರ್ಯ. ಅದೊಂದು ದಿನ ವಿಚಿತ್ರವೀರ್ಯ ಮದಿರೆಯ ಅಮಲಿನಲ್ಲಿ, ಅದು ಯಾವ ರಾಜ್ಯವೆಂದೂ ಅರಿಯದೆ, ಆ ರಾಜ್ಯದ ಕೃಷಿಭೂಮಿಯನ್ನು ಹಾನಿ ಮಾಡುತ್ತಾನೆ. ಆ ರಾಜ್ಯದ ರಾಜನು ರಾಜ್ಯದ ನಾಗರಿಕರ ಸಮ್ಮುಖದಲ್ಲಿ ವಿಚಿತ್ರವೀರ್ಯನನ್ನು ಬಂಧಿಸಿ ಆತನಿಗೆ ಶಿಕ್ಷೆ ನೀಡಲು ತನ್ನ ಸೈನಿಕರಿಗೆ ಆದೇಶ ನೀಡುತ್ತಾನೆ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಆಗಮಿಸುತ್ತಾನೆ ಭೀಷ್ಮ ಪಿತಾಮಹ. ವಿಚಿತ್ರವೀರ್ಯನನ್ನು ಬಂಧಿಸಿದ ಪಾಂಚಾಲ ರಾಜ್ಯದ ರಾಜನ ವಿರುದ್ಧ ಸಂಘರ್ಷವೊಂದನ್ನು ಮಾಡಿ ಕುರು ರಾಜ್ಯದ ಯುವ ರಾಜನನ್ನು ಕರೆದುಕೊಂಡು ಬರುತ್ತಾನೆ. ಆದರೆ ತನ್ನ ರಾಜ್ಯದಲ್ಲಿ ತನಗಾದ ಮುಖಭಂಗವನ್ನು ಅನುಭವಿಸಿದ ಪಾಂಚಾಲ ರಾಜ ಭೀಷ್ಮನಿಗೆ ಶಾಪವಿತ್ತಂತೆ ಮಾತೊಂದನ್ನು ಹೇಳುತ್ತಾನೆ. ಎಲ್ಲವೋ ಭೀಷ್ಮ, ನಿನ್ನ ಮರಣಕ್ಕಾಗಿ ಈ ಪಾಂಚಾಲ ರಾಜ್ಯದ ಮಣ್ಣಿನಲ್ಲಿ ಯುವಕನೊಬ್ಬ ಬಂದೇ ಬರುತ್ತಾನೆ. ಆತ ನಿನ್ನ ಮರಣಕ್ಕೆ ಕಾರಣನಾಗುತ್ತಾನೆ. ನೆನಪಿರಲಿ, ನಿಮ್ಮ ಯುವರಾಜ ಮಿತಿಮೀರಿ ವರ್ತಿಸಿದರೆ ಅದನ್ನು ಪ್ರಶ್ನಿಸಿದ ನಮ್ಮನ್ನು ಮುಖಭಂಗ ಮಾಡುತ್ತೀಯಲ್ಲವೇ? ಮುಂದೊಂದು ದಿನ ಇದಕ್ಕಾಗಿ ಅತಿಯಾದ ಬೆಲೆಯೊಂದನ್ನು ನೀನು ತೆರಬೇಕಾಗುತ್ತದೆ ಎಂದು ಹೇಳುತ್ತಾನೆ ಪಾಂಚಾಲ ರಾಜ. ಈ ಎಲ್ಲ ಮಾತುಗಳನ್ನು ಕೇಳಿದ ಭೀಷ್ಮ ವಿಚಿತ್ರವೀರ್ಯನನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಮರಳುತ್ತಾನೆ. ವಿಚಿತ್ರವೀರ್ಯನನ್ನು ಹಸ್ತಿನಾಪುರದ ಅರಮನೆಗೆ ಕರೆತಂದ ಭೀಷ್ಮ ಆತನನ್ನು ಕುಳ್ಳಿರಿಸಿ ಬುದ್ಧಿ ಮಾತುಗಳನ್ನಾಡುತ್ತಾನೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವ ಗೆಳೆಯರೆ ಎನ್ನುತ್ತಾ ಅಲ್ಲಿಯವರೆಗೆ ಮನದುಂಬಿದ ವಂದನೆಗಳು.